ಆಶ್ರಮ ಬನ್ನಘಟ್ಟಲ್ಲಿದೆ ನಮ್ಮದು. ಸೊ ಟೋಟಲ್ ಒಟ್ಟು 600 ಜನ ಇದ್ದಾರೆ ನಮ್ಮಲ್ಲಿ. ಅಟ್ ಪ್ರೆಸೆಂಟ್ 600 ಡೆಸ್ಟಿಟ್ಯೂಟ್ಸ್ ಇದ್ದಾರೆ. ಇವನ್ನೆಲ್ಲ ಹೆಂಗೆ ಕರ್ಕೊಂಡು ಬರ್ತೀನಿ ಅಂತ ನಮಗೆ ಕೆಲವ್ರಿಗೆ ಅದ್ರ ಬಗ್ಗೆ ಪ್ರಶ್ನೆ ಇರ್ಬೋದು. ಯು ಮೈಟ್ ಹ್ಯಾವ್ ಸಮ್ ಕ್ವೆಶನ್ಸ್ ಅಬೌಟ್ ಇಟ್. ನಮ್ಮದೇ ಟೀಮ್ ಇದೆ, ಆ್ಯಂಬುಲೆನ್ಸಸ್ ನೋಡಿದ್ದೀರಾ, ಆ್ಯಂಬುಲೆನ್ಸ್ ಇಲ್ಲೇ ಇದೆ, ಮೆಡಿಕಲ್ ಟೀಮ್ ಇದೆ. ಸೊ ನಮ್ಮ ಟೀಮ್ MSW ಟೀಮು ಹೋಗಿ ರಸ್ತೆಯಲ್ಲಿ ಯಾರಾದರೂ ಇದ್ದರೆ, ಅವ್ರಿಗೆ ಏನಾದ್ರು ನೀಡಿದ್ರೆ ಅಥವಾ ಅವ್ರಿಗೆ ಕಾನ್ಷಿಯಸ್ ಇಲ್ದೇನೆ ಬಿದ್ದಿದ್ರೆ ಅಥವಾ ಗಾಯ ಆಗಿದ್ರೆ ನಮ್ಮ ಟೀಮ್ ಹೋಗಿ ರೆಕಗ್ನೈಸ್ ಮಾಡಿ ಕರ್ಕೊಂಡು ಬರ್ತೀವಿ. ತುಂಬ ಸೀರಿಯಸ್ ಇದ್ದರೆ ನಮ್ಮ ಕೈ ನೋಡಿ. My journey from serving suffering humanity and making a difference to serving God as a Karma Yogi. It all started when I was 18. I had just started working. I had recently joined my father's business. It was around that time that a friend of mine took me to a destitute. ವರ್ಷ ಮುಂಚೆ you must be knowing Bangalore was very different. Too much cold and poor people ಬಡವರಿಗೆ ಊಟ ಇಲ್ಲ. ರಾತ್ರಿ ಕೆಲಸ ಆದಮೇಲೆ ರೋಡ್ನಲ್ಲಿ ಅವೆನ್ಯೂ ರೋಡ್, ಚಿಕ್ಪೇಟ್ ಅಲ್ಲಿ ರೋಡ್ ತುಂಬ ಜನ ಊಟ ಮಾಡಿಲ್ಲ, ಸುಮ್ಮನೆ ಇತ್ತು. ನಾವು ಕೆಂಪೇಗೌಡ ರಸ್ತೆ, ವಿ ಹ್ಯಾಡ್ ಕಿಡ್ಸ್ ಕೆಂಪೇಗೌಡ ರೋಡ್. ಐ ಯೂಸ್ ಟು ಟೇಕ್ ದೋಸಾ, ರೈಸ್, ರೋಟಿ, ಚಪಾತಿ ಇನ್ ದ ನೈಟ್ ಆ್ಯಂಡ್ ಗಿವ್ ಡೆಸ್ಟಿಟ್ಯೂಟ್ ಇದೆ. Hindu, Muslim, Christian, doesn't matter, no question. Any religion, any caste, any creed. 30 ವರ್ಷ ಆಯಿತು. ಆ ಟೈಮ್ ಈ ಹೋಮ್ ಓಪನ್ ಮಾಡಿದ್ದು ಯಾರೂ ಇರಲಿಲ್ಲ. 2 patients, 2 citizens, 2 residents. Today we are here more nearly 130, 140, 150. ನಮ್ಮದು ಬನ್ನಘಟ್ಟ ರೋಡ್ನಲ್ಲಿ we have got more than 500 people. Total we are today touching more than 600 people. We had 3 homes with 800 people. And ಈಗ ನೋಡಿದರೆ even ಹೊಸ ವಾರ್ಡ್ ಓಪನ್ ಆಗ್ತಾ ಇದೆ. We are opening a new children's ward. And ಬನ್ನಘಟ್ಟ we have built 1 more floor. The ground floor, first floor, second floor. ಇದೆಲ್ಲ ಕೆಲಸ ನಾವು ಮಾಡ್ತಾ ಇದ್ದೀವಿ, ದೇವರು ಮಾಡ್ತಾ ಇದ್ದೀವಿ. This work till today, maybe in 30 years, over 1 ಲಕ್ಷ ಮೇಲೆ ಜನ ಬರ್ಬೋದು. Destitute, on the street. ಈಗ ಬೆಂಗಳೂರು ಪೊಲೀಸ್ನಲ್ಲಿ ಯಾರಾದ್ರು ಕೇಸ್ ಸಿಕ್ಕಿದ್ರೆ ಸ್ಟೇಟ್ ಅಲ್ಲಿ ಫೋನ್ ಮಾಡ್ತಾರೆ, ಸರ್ ಪಿಕಪ್ ಮಾಡಿ. ಈ ಗಟರ್ನಲ್ಲಿ 1 ಜನ ಇದ್ದಾರೆ, ಸ್ಲಮ್ನಲ್ಲಿ 1 ಜನ ಇದ್ದಾರೆ. ಬೋರಿಂಗ್ ಹಾಸ್ಪಿಟಲ್, ವಿಕ್ಟೋರಿಯಾ ಹಾಸ್ಪಿಟಲ್ ಔಟ್ಸೈಡ್ ಇಫ್ ಯು ಗೋ, ಸಪೋಸ್ ಯಾರಿಗೆ ಫ್ಯಾಮಿಲಿ ಇಲ್ಲ, ಏನು ಮಾಡ್ತಾರೆ ಡಾಕ್ಟರ್? ಸುಮ್ಮನೆ ತಗೊಳ್ಬಿಟ್ಟು ಒಂದು ಟೊಮ್ಯಾಟೊ, ಆಲೂ ಏನಾಗ್ತಾರೆ ಈ ಥರ ಬಿಸಾಕ್ತೀರಾ, ಸುಮ್ಮನೆ ಅವ್ರಿಗೆ ಆಚೆ ಬಿಸಾಕ್ತಾರೆ. ಇವತ್ತು ಹ್ಯೂಮನ್ ಲೈಫ್ಗೆ ವ್ಯಾಲ್ಯೂ ಇದೆ, ಇದನ್ನು ವ್ಯಾಲ್ಯೂ ಇಲ್ಲ. ವೆರಿ ಸ್ಯಾಡ್. ಬಟ್ ಇದು ದೇವರ ಕೃಪಾ, ಗ್ರೇಸ್ ಆಫ್ ಗಾಡ್. ವಿ ಸ್ಟಾರ್ಟೆಡ್ ದಿಸ್ in 1985-86 in city area. Today we have reached 2025, 40 years. And ಈ ಕೆಲಸ ನಡಿಬೇಕು, ಇನ್ನು ಮುಂದೆ ಆಗ್ತಾ ಇರಬೇಕು. Therefore we will, in ಬನ್ನಘಟ್ಟ we will build another 500 beds, another 1000 beds. 1000 ಇಂದ 2000 ಬೆಡ್ ಆಗುತ್ತೆ in the next few years, maybe 5 years, I don't. ಏನು ಅರ್ಜೆಂಟ್ ಮಾಡ್ತಾ ಇಲ್ಲ. ಬಟ್ the goal is one thing. ಯಾರು ರೋಡ್ನಲ್ಲಿ ಜನ ಇದ್ದಾರೆ ಅವರು ರೋಡ್ನಲ್ಲಿ ಇರಬಾರ್ದು. ಏನಕ್ಕೆ? ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಗಾಡ್. ಮನುಷ್ಯನಲ್ಲಿ ದೇವರು ಒಳಗಡೆ, ಇದು ಆತ್ಮ ಪರಮಾತ್ಮ. ಸೊ ನಾವು ಇಲ್ಲಿ ನೋಡಿದ್ರೆ ನಾವು ಏನು ನಮ್ದು ಕ್ಯಾಪ್ಷನ್ ಇದೆ, ಸರ್ವಿಂಗ್ ಹ್ಯುಮ್ಯಾನಿಟಿ ಇಸ್ ಪ್ರೇಯರ್.